ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದೆ ಭಾವಿಸ್ತೀನಿ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಇವ್ರು ಹಿಂಗೆ ಇಡ್ಲಿ ಇಟ್ಕೊಂಡಿದ್ದಾರೆ ಅನ್ಕೊಳ್ತಾ ಇದ್ದೀರಾ? ಬನ್ನಿ ಏನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಬೆಳಗ್ಗೆ ಇಡ್ಲಿ ಮಾಡಿದ್ದೀನಿ. ಸಂಜೆ ತಿನ್ನಿ ಅಂದರೆ ಉಳಿದಿರೋ ಇಡ್ಲಿ ತಿನ್ನಲ್ಲ ಯಾರೂ. ಅಯ್ಯೋ, ಈಗೂ ಇಡ್ಲಿ ತಿನ್ಬೇಕಾ ಅಂತಾರೆ. ಅದರಿಂದ ಅದರಲ್ಲೇ ಟೇಸ್ಟಿಯಾಗಿ ಅವ್ರಿಗೆ ಗೋಬಿ ಮಾಡ್ಕೊಳ್ಳೋಣ, ಇಡ್ಲಿ ಗೋಬಿ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಇಡ್ಲಿ ಅಂದ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಮತ್ತು ಈ ಚಳಿ ಥಂಡಿಗೆಲ್ಲ ತುಂಬ ಬಿಸಿ ಬಿಸಿಯಾಗಿ ಕೊಟ್ಟರೆ ಮಕ್ಕಳು ಮನೆಯವರು ಎಲ್ಲ ಚೆನ್ನಾಗಿ ತಿಂತಾರೆ. ನಾನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ನಾನು ನೋಡಿ ಒಂದು 15 ಇಡ್ಲಿ ತೊಗೊಂಡಿದ್ದೀನಿ. 15 ಇಡ್ಲಿ ಉಳ್ದೈತೆ. ಈಗ ಇಡ್ಲಿ ಬೇಡ ಅಂತಾರೆ. ರವೆ ಇಡ್ಲಿ ಮಾಡ್ಕೊಂಡಿದ್ದೆ. ಇಡ್ಲಿಯಲ್ಲಿ ಈಗ ಗೋಬಿ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿನ 4 ಭಾಗ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಇಡ್ಲಿ 4 ಭಾಗ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಡ್ಲಿನ 4 ಭಾಗ ಮಾಡ್ಕೊತಾ ಇದ್ದೀನಿ. ಎಲ್ಲ ಇಡ್ಲಿನ ಹಂಗೆ ಮಾಡ್ಕೊಂಡು 4ರಿಂದ 5 ಭಾಗ ಮಾಡ್ಕೊಳ್ಳಿ. ಎಲ್ಲ ಇಡ್ಲಿನ ಆ ಥರನೇ ಮಾಡ್ಕೊಂಬರ್ತೀನಿ. ನೋಡಿ, ಎಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೊಂಬಂದಿದ್ದೀನಿ. 5ರಿಂದ 10 ನಿಮಿಷದಲ್ಲಿ ಪಟ ಪಟ ಅಂತ ಮಾಡ್ಕೊಂಬರ್ಬೋದು. ಈ ಇಡ್ಲಿನ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ನೋಡಿ, ಅದಾಗ ಏನೇನು ಬೇಕಂದರೆ ಮೀಡಿಯಮ್ ಈರುಳ್ಳಿ 2 ಈರುಳ್ಳಿ ಮೀಡಿಯಮ್ ಸೈಜಾಗಿ ಹಚ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮು, 1 ಟೊಮೊಟೊ, ಹಸಿಮೆಣಸಿನ್ಕಾಯಿ ಒಂದು 7-8 ಹಸಿಮೆಣಸಿನ್ಕಾಯಿ ಮೀಡಿಯಮಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಮತ್ತು ಸ್ವಲ್ಪ ಟೊಮೊಟೊ ಸಾಸು, ಸೋಯಾ ಸಾಸು, ಚಿಲ್ಲಿ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ನೋಡಿ, ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಇದು ಎಣ್ಣೆ ಹಾಕ್ಕೊಬೇಕು ಇಡ್ಲಿ ಫ್ರೈ ಮಾಡ್ಕೊಳಕ್ಕೆ. ಸ್ಟವ್ ಹಚ್ಕೊತಾ ಇದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಬೇಗ 5ರಿಂದ 10 ನಿಮಿಷದಲ್ಲಿ ಇಡ್ಲಿ ಇಟ್ಟರೆ ತಿನ್ನಲ್ಲ ಮಕ್ಕಳು. ಅಂದರೆ ಈ ಮಕ್ಕಳು ತಿನ್ನಲ್ಲ, ಮನೆಯವರು ತಿನ್ನಲ್ಲ. ತಣ್ಣಗೈತೆ ಇಡ್ಲಿ ಬಿಸಿ ಮಾಡ್ತೀವಿ ಅಂದ್ರೂ ಬೇಡ ಅಂತಾರೆ. ಈ ಥರ ಮಾಡಿಕೊಡಿ, ಅವ್ರಿಗೆ ಗೊತ್ತೇ ಆಗಲ್ಲ. ಆರಾಮಾಗಿ ತಿನ್ಕೊಂಬಿಡ್ತಾರೆ. ಈ ಚಳಿಗೂ ಥಂಡಿಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ಪೈಸಿಯಾಗಿ ಮಾಡ್ಕೊಂಬಿಟ್ರೆ ಸಖತ್ತಾಗಿರ್ತದೆ ಕಣ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಎಣ್ಣೆ ಬಿಸಿ ಬರಬೇಕು, ಸ್ವಲ್ಪ ಬಿಸಿ ಬರಲಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಉರಿ ಮೀಡಿಯಮ್ ಉರಿ ಇಟ್ಕೊಳ್ಳೋಣ. ಈಗ ಇಡ್ಲಿದು ಇದೆಯಲ್ಲ, ಇಡ್ಲಿ ತೊಗೊಂಡಿದ್ದೀವಲ್ಲ, ಅದೊಂದೊಂದು ಪೀಸೇ ಹಿಂಗೆ ಸೈಡಿಗೆ ಇಟ್ಕೊಳ್ಳೋಣ. ಫ್ರೈ ಮಾಡ್ಕೊಬೇಕು. 2 ಕಡೆಯೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಬೇಡಿ, ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಇದು ಎಷ್ಟು ಹಿಡಿಸ್ತದೋ ಅಷ್ಟು ಮಾತ್ರ ಹಾಕ್ಕೊಂಡು 2 ಸತಿ 3 ಸತಿ ಫ್ರೈ ಮಾಡ್ಕೊಳ್ಳಿ. ನಾನೀಗ ಹಾಕ್ತಾಯಿದ್ದೀನಿ. 1-2ರಿಂದ 3 ನಿಮಿಷ ಫ್ರೈ ಆಗುತ್ತೆ. ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಒಂದೊಂದು ಟಚ್ ಆಗ್ಬಿಟ್ಟು ಪುಡಿ ಪುಡಿ ಆಗುತ್ತೆ. ಪುಡಿ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ವಲ್ಲ. ನೋಡಿ, ಒಂದಷ್ಟು ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಮಾಡ್ಕೊಬೇಕು. ಹಾಕ್ತಾನೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಹಾಕಿದ್ಮೇಲೆ 2 ಸೆಕೆಂಡ್ ಬಿಟ್ಟು ಒಂದೊಂದೇ ಹಿಂಗೆ ಉಲ್ಟಾ ಮಾಡಿ. ಆ ಥರ ಮಾಡಿದ್ರೆ ಅದೇ ಫ್ರೈ ಆಗುತ್ತೆ. ಇದು ಈಸಿ ಮೆಥಡು. ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು. ಒಂದೊಂದ್ಸತಿ ಇಡ್ಲಿ ಮಾಡಿರ್ತೀವಿ, ಬೆಳಗ್ಗೆ ತಿಂದಿರ್ತಾರೆ, ಎಷ್ಟೊಂದು ಇಡ್ಲಿ ಮಿಕ್ಕಿರ್ತದೆ. ಮತ್ತು ತಿನ್ನಿ ಅಂದರೆ ನನಗೆ ಬೇಡ ಅಂತ ಇರ್ತಾರೆ. ಇಡ್ಲಿನ ವೇಸ್ಟ್ ಮಾಡೋಕ್ಕಾಗಲ್ಲಲ್ವ? ಯಾವುದು ವೇಸ್ಟ್ ಮಾಡೋಕ್ಕಾಗಲ್ಲ. ಹಿಂಗೆ ಉಲ್ಟಾ ಮಾಡಿಕೊಂಡು 2 ಕಡೆಯೂ ಗೋಲ್ಡನ್ ಕಲರ್ ಬರಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ಇದೊಂದು ಫ್ರೈ ಮಾಡ್ಕೊಂಬಿಟ್ರೆ ಅದಾದರೆ 2 ನಿಮಿಷದಲ್ಲಿ ಆಗ್ಬಿಡ್ತದೆ. ಒಗ್ಗರಣೆ ಹಾಕ್ಕೊಳೋದು. ನೋಡಿ, ಫ್ರೈ ಆಗಿದೆ. ಅದಕ್ಕೆ ತಗೊಂಬಿಡೋಣ ಒಂದು ಪ್ಲೇಟ್ಗೆ. ಒಂದು ಬಟ್ಲು ತಗೊತಾ ಇದ್ದೀನಿ. ಇನ್ನು ಉಳಿದಿರೋದೆಲ್ಲ ಹಿಂಗೆ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳೋದೇ 1-2 ನಿಮಿಷ ಲೇಟ್ ಆಗೋದು. ಇನ್ನೆಲ್ಲ ಬೇಗ ಆಗ್ಬಿಡುತ್ತೆ.
ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಬಂದಿರ್ತದೆ, ತುಂಬ ಚೆನ್ನಾಗಿರ್ತದೆ. ನೀವು ಇಡ್ಲಿ ಮಾಡಿದಾಗ ಒಮ್ಮೆ ಈ ಥರ ಟ್ರೈ ಮಾಡಿ. ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇಡ್ಲಿ ಬೇಕಂದ್ಬಿಟ್ಟೆ ಜಾಸ್ತಿ ಮಾಡ್ತೀರಿ ಈ ಥರ ಮಾಡೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ಟೈಮ್ ಇದ್ದರೆ ಮಾಮೂಲಿ ಕಾರ್ನ್ಫ್ಲೋರು, ಕಡಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಡಿಪ್ ಮಾಡಿ ಫ್ರೈ ಮಾಡ್ಕೊಬೋದು. ಇದು ಬೇಗ ಆಗಿಬಿಡುತ್ತೆ, ಚಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಸಿಂಪಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು. ಇನ್ನು ಉಳಿದಿರೋದೆಲ್ಲ ಹಿಂಗೆ ಫ್ರೈ ಮಾಡ್ತೀನಿ. ನೋಡಿ ಇಡ್ಲಿ ಎಲ್ಲ ಫ್ರೈ ಮಾಡಿಕೊಂಡೆ. ನೋಡಿ ಇಡ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಕಾದೆ ಎಣ್ಣೆ ಇದೆಯಲ್ಲ, ಬಿಸಿಯಾಗಿದೆ ಎಣ್ಣೆ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಸಾಸಿವೆ ಜೀರಿಗೆ 2 ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಾಸಿವೆ ಸಿಡಿಬೇಕು. ನೋಡಿ ಸಿಡಿತಾ ಇದೆ. ಈಗ ಈರುಳ್ಳಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಒಂದೇ ಸತಿ ಹಾಕ್ಕೊಂಬಿಡೋಣ. ಕರಿಬೇವು, ಇದು ಸ್ವಲ್ಪ ಫ್ರೈ ಆಗಬೇಕು. ಫುಲ್ ಸಾಫ್ಟ್ ಆ್ಯಂಡ್ ಫ್ರೈ ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಕ್ರಂಚಿಯಾಗಿ ಇರಬೇಕು, ಚೆನ್ನಾಗಿರುತ್ತೆ. ಬೇಕಾದರೆ ನಿಮ್ಗೆ ಇಷ್ಟ ಆಗಿರೋ ತರಕಾರಿನೂ ಹಾಕ್ಕೋಬೋದು. ನಾನು ತರಕಾರಿ ಏನು ಹಾಕಲ್ಲ, ಬರೀ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ಹಾಕ್ತಾಯಿದ್ದೀನಿ, ಬೇಗ ಆಗುತ್ತೆ. ನೋಡಿ ಸ್ವಲ್ಪ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊತೀವಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಬೋದು. ನಾನು ಪೇಸ್ಟೇ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡಬೇಕು. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಇಡ್ಲಿಗೆ ಉಪ್ಪು ಹಾಕಿರ್ತೀವಲ್ವ, ಮತ್ತು ಸಾಸಲ್ಲಿ ಉಪ್ಪಿರುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಹಾಕ್ಕೊಬೋದು. ಇದು ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಟೊಮೊಟೊ ಫ್ರೈ ಆಗಬೇಕು. ನೋಡಿ ಫ್ರೈ ಆಗಿದೆ. ಉರಿ ಕಮ್ಮಿ ಇಟ್ಕೋಣ, ಲೋ ಫ್ಲೇಮ್ಗೆ ಇಟ್ಕೋಣ. ಈಗ ಸಾಸ್ ಹಾಕೋಣ ಎಲ್ಲನೂ. ನಾನು ಹಂಗೆ ಅಳತೆ 1 ಸ್ಪೂನು ಟೊಮೊಟೊ ಸಾಸು, 1 ಟೂಮ್ ರೆಡ್ ಚಿಲ್ಲಿ ಸಾಸು, ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಇರ್ತದೆ, ರೆಡ್ ಹಸಿ ಕೆಂಪು ಮೆಣಸಿನ್ಕಾಯಿ ಪೇಸ್ಟು, ಮತ್ತು ಇದು ಚಿಲ್ಲಿ ಪೇಸ್ಟು, ಚಿಲ್ಲಿ ಸಾಸು 1 ಸ್ಪೂನು. ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸೋಯಾ ಸಾಸ್ 1 ಸ್ಪೂನು. ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇಡ್ಲಿ ಫ್ರೈ ಮಾಡ್ಕೊಂಡಿದ್ರಲ್ಲ, ಇಡ್ಲಿ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಈಗ ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೊಬೇಕು. ಈ ಸಾಸು, ಈ ಈರುಳ್ಳಿ ಇದು ಎಲ್ಲ ಇರ್ತದಲ್ಲ, ಅದೆಲ್ಲ ಇಡ್ಲಿಗೆ ಕೋಟಿಂಗ್ ಆಗಬೇಕು. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಟೇಸ್ಟ್ ನೋಡ್ಕೊಳ್ಳಿ, ಎಲ್ಲ ಫ್ರೈ ಆಗಿದೆ. ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು,
ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಬೇಕು ಅನ್ನಿಸ್ತದೆ, ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ನೀವು ಟೇಸ್ಟ್ ನೋಡಿ, ನಿಮ್ಮ ಟೇಸ್ಟ್ ನೋಡಿ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡಿದ್ರೆ ರೆಡಿ, ಇಡ್ಲಿ ಮಂಚೂರಿಯನ್ ರೆಡಿ ಆಗಿದೆ. ಬಿಸಿ ಬಿಸಿ ಸವಿಯದೆ. ಇದ್ರ ಜೊತೆ ಒಂದು ಟೀನೋ ಕಾಫಿನೋ ಇದ್ದರೆ ಅಂತೂ ಈ ಚಳಿ ಥಂಡಿಗೆ ಸಖತ್ತಾಗಿರುತ್ತೆ ಕಣ್ರಿ. ಒಮ್ಮೆ ನೀವು ಟ್ರೈ ಮಾಡಿ, ಹೆಂಗೆ ಬಂತಂದು ಕಮೆಂಟ್ ಮಾಡಿ. ನೋಡಿ ಎಲ್ಲ ಫ್ರೈ ಮಾಡಿದ್ದೀನಿ, ಈಗ ಟೇಸ್ಟ್ ಮಾಡೋದೊಂದೇ ಬಾಕಿ. ಈಗ ಟೇಸ್ಟ್ ಮಾಡೋಣ. ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ನೋಡಿ ನನ್ನ ಮಗನಿಗೆ ಕೊಟ್ಟಿದ್ದೀನಿ, ನನ್ನ ಮಗ ವೆಯ್ಟ್ ಮಾಡ್ತಾಯಿದ್ದ. ಇಡ್ಲಿ ಮಂಚೂರಿಯನ್ ಕೊಟ್ಟಿದ್ದೀನಿ. ನಮ್ಮ ಮಗ ನೋಡಪ್ಪ ಮೋಹಿತ್ ಹೆಂಗಿದೆ ಟೇಸ್ಟ್ ನೋಡಿಬಿಟ್ಟು ಹೇಳು. ಬಿಸಿ ಇದೆ, ತುಂಬ ನಿಧಾನವಾಗಿ ತಿನ್ನು. ಟೊಮೊಟೊ ಸಾಸ್ ಜೊತೆ ಕೊಟ್ಟಿದ್ದೀನಿ, ಮಕ್ಕಳಿಗೆ ಟೊಮೊಟೊ ಸಾಸ್ ಅಂದರೆ ತುಂಬ ಇಷ್ಟ ಅಲ್ವಾ. ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನಾವು ಬೇಕಾದ್ರೆ ಬರೀದು ತಿನ್ಬೋದು, ಇಲ್ಲ ಟೊಮೊಟೊ ಸಾಸ್ ಜೊತೆ ತಿನ್ಬೋದು. ಮಕ್ಕಳಿಗೆ ಸಾಸ್ ಅಂದರೆ ತುಂಬ ಇಷ್ಟ, ಅವ್ರಿಗೆ ಸಾಸ್ ಜೊತೆನೇ ಕೊಟ್ಟಿದ್ದೀನಿ. ಚೆನ್ನಾಗೈತೆ. ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಹೇಳ್ದ ಚೆನ್ನಾಗಿದೆ, ಟೇಸ್ಟು ತುಂಬ ರುಚಿಯಾಗಿದೆ ಅಂತ. ನೀವು ಮಾಡ್ಕೊತೀನಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.